ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಲ್ಸ್ ಬೈ ಸವಿತಾ ಶ್ರೀ ಕನ್ನಡ. ಇವತ್ತು ನಿಮ್ಗೆ ಸ್ಟ್ರೈಟ್ ಕಟ್ ಪ್ಯಾಂಟ್ ಯಾವ ರೀತಿ ಕಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಹೇಳ್ಕೊಡ್ತೀನೋ. ಇವಾಗ ಭಾಳ ಫ್ಯಾಷನ್ ಐತಿದು, ಟ್ರೆಂಡಿನೂ ಐತಿ ಸದ್ಯಕ್ಕೆ. ನೀವು ಇದನ್ನು ಟ್ರೈ ಮಾಡ್ಬೋದು. ಮೆಟೀರಿಯಲ್ ತಂದಾಗ ಈ ಥರ ನೀವು ಪ್ಯಾಂಟ ಹೊಲ್ಕೋಬೋದು. ಜಾಸ್ತಿ ನಾವು ಪಟಿಯಾಲ ಆಮೇಲೆ ಪ್ಲಾಜೋ ಪ್ಯಾಂಟ್ ಇದೆಲ್ಲ ಸ್ಟಿಚ್ ಮಾಡ್ಕೋತೀವಲ್ಲ, ನೀವು ಈ ಥರನೂ ಒಂದ್ಸಲ ಸ್ಟಿಚ್ ಮಾಡ್ಕೊಂಡು ನೋಡ್ಕೋರಿ. ಇದು ಭಾಳ ಚಂದ ಐತಿ, ಸದ್ಯ ಫ್ಯಾಷನ್ನು ಐತಿದು. ಇದು ಬಟ್ಟೆ ನನಗೆ ಈ ಮೆಟೀರಿಯಲ್ ಒಳಗೆ 2 ಮೀಟರ್ಗೆ ಒಂದು 2 ಇಂಚ್ ಕಡಿಮೆನ ಸಿಕ್ಕತ್ತಿದ್ದು ನನಗೆ. 2 ಮೀಟರ್ ಮೇಲೆ ಒಂದು 1/4 ಇಂಚ್ ಜಾಸ್ತಿ ಇದ್ರೂ ಚಲೋ ಅನಿಸ್ತತಿ. ಉದ್ದಕ್ಕೆ ನಮ್ಗೆ ಎಷ್ಟು ಇರ್ತೀವಿ, ನಾವು ಹೈಟ್ ಎಷ್ಟು ಇರ್ತೀವೋ ಅಷ್ಟು ಜಾಸ್ತಿ ಬಟ್ಟೆ ಬೇಕಾಕತ್ತೆ ಆ್ಯಕ್ಚುಲಿ. 138ಗೆಲ್ಲ ಇದ್ರೆ ಇದಿಷ್ಟು ರಗಡ್ ಸಾಕಾಕತ್ತೆ ಅನಿಸ್ತದೆ ನನಗೆ. ಆ್ಯಕ್ಚುಲಿ ಈ ಸ್ಟ್ರೇಟ್ ಕಟ್ ಪ್ಯಾಂಟಿಗೆ ನಮ್ದು ಎಲ್ಲಿ ಕಟ್ಟಿಂಗ್ ಇರಂಗಿಲ್ಲ, ನಡ್ಬರ್ಕ ಸೀದಾ ಬೇಕಾಗಿರೋದ್ರಿಂದ ನಮ್ಗೆ ಬಟ್ಟೆ ಏನೈತಿ ಸ್ವಲ್ಪ 2 ಮೀಟರ್ಗಿಂತ ಜಾಸ್ತಿ ಇದ್ರನ್ನ ಚಲೋ ಅನಿಸ್ತತಿ. ಈಗ ಇದಕ್ಕೆ ನಾ ಡಬಲ್ ಫೋಲ್ಡ್ ಮಾಡಿ ಬಟ್ಟೆ ಹಾಕೊಂಡಿನಿ. ಈಗ ಒಂದು ಸೈಡಿಗೆನ ನಾವು ಸಾಮಾನ್ಯವಾಗಿ ಪಟಿಯಾಲ ಪ್ಯಾಂಟ್ ಕಟ್ ಮಾಡೋವಾಗ ಏನು ಮಾಡ್ತಿದ್ನಿ, 4 ಲೇಯರ್ನು ಒಮ್ಮೆ ತೋರಿಸ್ತಿದ್ ನಿಮ್ಗೆ. ಈಗ ನಾನು 2 ಲೇಯರ್ ಹಾಕೊಂಡಿನಿ, ಡಬಲ್ ಫೋಲ್ಡ್ ಅಷ್ಟೇ ಮಾಡ್ಕೊಂಡಿನಿ. ಇದನ್ನು ಯಾವ ರೀತಿ ಮಾರ್ಕ್ ಹಾಕೋದಂತ ನೋಡೋಣ. ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ನಿಮ್ಗೆ ಇಂಥವು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಬರ್ತಾವೆ. ನಾನು 2 ಇಂಚಿಗೆ ಒಂದು ಮಾರ್ಕ್ ಹಾಕೊಂಡಿನಿ ಫಸ್ಟ್. ಈಗ ಲೆಂತ್ ಏನೈತಿ ಪ್ಯಾಂಟಿಂದು 38 ಇಂಚ್ ಐತಿ, 38 ಇಂಚ್ ಐತಿ. 38ಗೆ ಒಂದು ಮಾರ್ಕ್ ಹಾಕೊಂಡಿನಿ. ಮತ್ತು ಕೆಳಗೆ ಫೋಲ್ಡ್ ಮಾಡಾಕೂ ಒಂದು 1.5 ಇಂಚ್ ನಾನು ಎಕ್ಸ್ಟ್ರಾ ಹಾಕೊಂಡಿನಿ, 1.5 ಇಂಚ್ ಎಕ್ಸ್ಟ್ರಾ ಹಾಕೊಂಡಿನಿ. 38 ಲೆಂತ್ ಇರುವಂಥದ್ದು ಪ್ಯಾಂಟ್ ಇದು. ಇವಾಗ ನಾವು 2 ಇಂಚಿಗೆ ಏನು ಮಾರ್ಕ್ ಹಾಕೊಂಡಿವಲ್ಲ ಅವನ್ನೆಲ್ಲದಕ್ಕೂ ನಾವು ಒಂದು ಲೈನ್ ಹಾಕೊಳ್ಳೋಣ. ಈಗ ನಿಮ್ಗೆ ಏನಾರ ಡೌಟ್ ಇದ್ರೂ ನಂಗೆ ಕಮೆಂಟ್ ಮಾಡಿ ಕೇಳ್ರಿ, ಕ್ಲಿಯರ್ ಮಾಡ್ತೀನಿ ನಾನು ನಿಮ್ಗೆ ಸಮಸ್ಯೆ. ಈಗ ನಾನು ಮೇಲೆ ಏನು 2 ಇಂಚ್ ನಾವು ಫೋಲ್ಡ್ ಮಾಡೋಕೆ ಇಲಾಸ್ಟಿಕ್ ಹಾಕಕ್ಕೆ ಏನು ಬಿಟ್ಟಿದ್ದೀವಲ್ಲ ಅದಕ್ಕೂ ಒಂದು ಸ್ಟ್ರೇಟ್ ಲೈನ್ ಹಾಕೊಂಡಿನಿ. ಆಮೇಲೆ ಕೆಳಗಿನ ಮಾರ್ಕಿಗೂ ಒಂದು ಸ್ಟ್ರೇಟ್ ಲೈನ್ ಹಾಕೊಂಡಿನಿ ನಾನು. ಇವಾಗ ಹಿಪ್ ಮೆಜರ್ಮೆಂಟ್ ಸೈಜ್ ನೋಡೋಣ ನಾವು. ಇದು ಮೇಯ ಭಾಳ ಕಂಫರ್ಟೇಬಲ್ ಆಗಿ ಕೂಡ್ತತಿ. ಲಗಿನ್ಸ್ ಬ್ಯಾಡ ಅನ್ನೋರಿಗೆ, ನಿಮ್ಗೆ ಲಗಿನ್ಸ್ ಇಷ್ಟ ಆಗಂಗಿಲ್ಲ ಅನ್ನೋರು ಈ ಥರ ಪ್ಯಾಂಟ್ ಹಾಕೋಬೋದು. ನನಗೂ ಅಷ್ಟು ಲಗಿನ್ಸ್ ಇಷ್ಟ ಆಗಂಗಿಲ್ಲ. ನಾನು ಈ ಫುಲ್ ಈ ಯಾವ ಅಂಬ್ರೆಲಾ ಕುರ್ತಿ ಇರ್ತಾವಲ್ಲ ಆ ಟೈಪ್ ಇದ್ದಾಗ ಅಷ್ಟೇ ಲಗಿನ್ಸ್ ಹಾಕ್ತೀನಿ ನಾನು. ಈ ಕಟ್ ಟಾಪಿಗೆಲ್ಲ ನಾನು ಲಗಿನ್ಸ್ ಹಾಕಂಗಿಲ್ಲ. ಈ ಥರನೂ ಒಮ್ಮೆ ನೀವು ಟ್ರೈ ಮಾಡಿ ನೋಡ್ರಿ, ಪ್ಯಾಂಟ್ ಅಂದ್ರೆ ಭಾಳ ಚಂದ ಅನಿಸ್ತತಿ. ಈಗ ಹಿಪ್ ಸೈಜ್ನು 36 ಐತಿ. ಇದು ಲೆಂತ್ 38 ಅಂತೂ ಗೊತ್ತಾತ್ ನಿಮ್ಗೆ. 36 ಹಿಪ್ ಸೈಜ್ ಐತಿ. ನಮ್ಮ ಸೀಟ್ ರೌಂಡ್ ಏನೈತಿ 36 ಐತಿ. ಅದ್ರೊಳಗೆ 4 ಭಾಗ ಮಾಡಿ ಇಟ್ಕೋರಿ ನೀವು. 4 ಭಾಗ ಮಾಡಿದ್ರೆ 9 ಇಂಚ್ ಬರ್ತೈತಿ. ಅದಕ್ಕೆ 1 ಇಂಚ್ ಪ್ಲಸ್ ಮಾಡ್ಕೋಬೇಕು ಎಕ್ಸ್ಟ್ರಾ. ಈ ಥರ 1 ಇಂಚ್ ಪ್ಲಸ್ ಮಾಡ್ಕೊಂಡು ಮಾರ್ಕ್ ಹಾಕೋರಿ. ಆಮೇಲೆ ಕೆಳಗೂ ಸೇಮ್ ಹಿಪ್ ಮೆಜರ್ಮೆಂಟ್ ಒಳಗನ 4 ಭಾಗ ಮಾಡ್ಕೋರಿ. ಅದಕ್ಕಿಂತ 3 ಇಂಚ್ ಜಾಸ್ತಿ ಹಾಕೋರಿ. ಈ ಥರ ಹಾಕೊಂಡ ಒಂದು ಮಾರ್ಕ್ ಹಾಕೋನು. ಈಗ ಸ್ಟ್ರೇಟ್ ಮಾರ್ಕ್. ಆಮೇಲೆ ನಾ 3 ಇಂಚ್ ತೊಗೊಂಡಿನಿ. ನಿಮ್ಗೆ ಅಲ್ಲಿನೂ ಬರೋದು ತೋರ್ಸಾಕತ್ತೀನಿ ನಿಮ್ಗೆ. ಇವಾಗ ಹಿಂಗೊಂದು ಸ್ಟ್ರೇಟ್ ಲೈನ್ ಹಾಕೊಂಡಿನಿ ನಾನು. ಮೇಲಿಂದ ಕೆಳಗೂ ಒಂದು ಸ್ಟ್ರೇಟ್ ಲೈನ್ ಹಾಕೊಂಡಿನಿ. ಇವಾಗ ಎಕ್ಸ್ಟ್ರಾ 2.5 ಇಂಚ್ ಹಾಕೋರಿ. ಮತ್ತು ಏನು ಲೈನ್ ಬಿಟ್ಟು ನಾವು ತೊಗೊಂಡಿಲ್ಲ ಅಲ್ಲಿ 2.5 ಇಂಚ್ ಹಾಕೋಬೇಕು. ಹಾಕೊಂಡ ಒಂದು ಸೇಪ್ ಕೊಡ್ರಿ. ಈ ಆರ್ಮೋಲ್ ಸೇಪ್ ಎಲ್ಲ ಕೊಡ್ತೀವಲ್ಲ ಅದು ಸೇಮ್ನ ಒಂದು ಸೇಪ್ ಕೊಡ್ರಿ ನೀವು ಇಲ್ಲೇ. ಇವಾಗ ಪೂರ್ತಿಯಾಗಿ ಈ ಥರ ಟೇಪ್ ಹಿಡ್ಕೋರಿ. ಹಿಡ್ಕೊಂಡ ಮಿಡಲ್ ಪಾಯಿಂಟ್ ನೋಡ್ಕೋರಿ. ಇದ್ರಾಗ ಹಾಫ್ ಮಾಡ್ಕೊಂಡ ಮಿಡಲ್ ಪಾಯಿಂಟ್ ನೋಡ್ಕೊಂಡು ಇದೆಷ್ಟೈತೆ ಎಳ್ಕೋರಿ. 6 ಇಂಚ್ ಐತದು. ಕೆಳಗೆ ನಾವು 6 ಇಂಚಿಗೆನ ಸೇಮನ ಮಾರ್ಕ್ ಹಾಕೊಳ್ಳೋಣ. ಅಂಚು ಬಿಟ್ಟನ ಮಾರ್ಕ್ ಹಾಕೊಳಕತ್ತೀನಿ. ಅಂಚಿಗೆ ಒಂದು ಲೈನ್ ಹಾಕೊಂಡಿನಿ, ಕಟ್ ಮಾಡಿ ತೆಗಿತೀನಿ ಅದನ್ನು. ಇವಾಗ ಒಂದು ಲೈನ್ ಹಾಕೊಂಡಿನ ಸೇಮ್ ಅಲ್ಲೇ ಮ್ಯಾಲೆ ಎಷ್ಟು ಸಿಕ್ಕಿತ್ತಲ್ಲ ನಮ್ಗೆ 6 ಅಲ್ಲಿ ಕೆಳಗೂ 6 ಇಂಚ್ ಹಾಕೊಂಡಿನಿ. ಇವಾಗ ಇಲ್ಲಿ ಏನು ಮಾಡ್ಬೇಕಂದ್ರೆ ಈ ಕಡೆ 3 ಇಂಚ ಈ ಕಡೆ 3 ಇಂಚ ಈ ಥರ ಮಾರ್ಕ್ ಮಾಡ್ಕೋರಿ ಫಸ್ಟ. ಈ ಥರ ಹಾಕೊಂಡ್ರೆ ನಿಮ್ಗೆ ಪ್ಯಾಂಟ್ ಕರೆಕ್ಟಾಗಿ ಮೈಯಾಗ ಫಿಟ್ಟಾಗಿ ಕೂಡ್ದತ್ತದು. ಆ ಥರ ನೀವು ಮಾರ್ಕ್ ಹಾಕೋಬೇಕಾಕತಿ. ಹಾಕೊಂಡ ಇವಾಗ ಈ ಪಾಯಿಂಟ್ಗಳೆಲ್ಲನೂ ನಾವು ಸೇರ್ಸೋನು. ಸ್ಟ್ರೇಟ್ ಕೇಲಿದ್ರೆ ಸ್ಟ್ರೇಟ್ ಕೇಲಿ ಹಾಕೋರಿ. ಇಲ್ಲ ನಿಮ್ಗೆ ಶೇಪರ್ ಕೇಲಿದ್ರೆ ಶೇಪ್ ಸ್ಕೇಲಿಲೇನು ಹಾಕೋಬೋದು ನೀವು. ಈ ಥರ ನೀವು ಫ್ರೀ ಹ್ಯಾಂಡ್ಲೇನು ಮಾಡ್ಬೋದು. ಈ ಥರ ನೀವು ಒಂದು ಸೇಪ್ ಹಾಕೋರಿ. ಈ ಕಡೆನು ಸೇಮ್ ಸೇಮ್ನ ಆ ಕಡೆನೂ ಈ ಥರ ಶೇಪರ್ ಸ್ಕೇಲಿನ ಹಾಕೋರಿ. ಇಲ್ಲಾಂದ್ರೆ ಸ್ಟ್ರೇಟ್ನು ಹಾಕೊಂಡು ನೀವು ಶೇಪ್ ಕೊಡ್ಬೋದು ಸ್ವಲ್ಪ. ಈಗ ನಿಮ್ಗೆ ಇದು ಅರ್ಥ ಆಗೈತೆ ಅನ್ಕೊಂಡಿನಿ. ಇದನ್ನು ಇವಾಗ ನಾವು ಕಟಿಂಗ್ ಮಾಡೋನು.
ಅರ್ಥ ಆಗಿರ್ಲಿಲ್ಲ ಅಂದ್ರೆ ನಿಮ್ಗೆ ಒಳ್ಳೆ ವಿಡಿಯೋ ನೋಡ್ರಿ, ನಿಮ್ಗೆ ಅರ್ಥ ಆಗಿ ಆಕತಿ. ನಾ ಎಕ್ಸ್ಟ್ರಾ ಎಷ್ಟು ಇಂಚ್ ಇಟ್ಕೊಂಡಿನಿ ಅನ್ನೋದು ನಿಮ್ಗೆ ಅರ್ಥ ಆಕತಿ ಎಲ್ಲಾನು. ನೀವು ಈ ಥರ ಸ್ಟ್ರೇಟ್ನು ಮಾಡ್ಕೋಬೋದು. ಇಲ್ಲ ನಮ್ಗೆ ಇನ್ನೂ ಒಂದು ಸ್ವಲ್ಪ ಲೂಸ್ ಬೇಕಂದ್ರೆ ಈ ಥರ ಸ್ಟ್ರೇಟ್ ಲೈನ್ ಹಾಕಿ ತೋರ್ಸಾಕ್ತಿಲ್ಲ, ಈ ಥರ ನೀವು ಕಟ್ ಮಾಡ್ಕೋಬೋದು. ಇನ್ನೂ ಒಂದು ಸ್ವಲ್ಪ ನಿಮಗೆ ಲೂಸ್ ಬೇಕಂದ್ರೆ ಕಟ್ ಮಾಡ್ಕೋಬೋದು. ಇವಾಗ ಇದನ್ನು ಕಟ್ ಮಾಡಿ ತೆಗಿತೇನೆ ನಾನು. ಇದು ಅರ್ಥ ಆಗೈತೆ ಅನ್ಕೊಂಡಿನಿ ನಿಮ್ಗೆ. ನೆಕ್ಸ್ಟ್ ಬ್ಯಾಕ್ ಪಾರ್ಟ್ ಹೆಂಗೆ ಕಟ್ ಮಾಡೋದು ಅನ್ನೋದು ತೋರಿಸ್ತೀನಿ ನಿಮ್ಗೆ. ನಾ ಇಷ್ಟೊತ್ತನ ಕಟ್ ಮಾಡಿದ್ದು ಫ್ರಂಟ್ ಪಾರ್ಟ್, ಇದು ಮುಂದಿನ ಬಾಗಿದು. ಇನ್ನು ಹಿಂದಿನ ಭಾಗ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅನ್ನೋದು ಹೇಳ್ತಾನೆ ನಿಮ್ಗೆ. ಈ ಉಳಿದ ಬಟ್ಟೆ ಒಳಗನ ನೀವು ಒಂದು ಸೈಡ ಹಾಕೋರಿ, ಅದರ ಅಪೋಸಿಟ್ ಸೈಡ್ ಹಾಕೋರಿ. ನಾವು ಈ ಕಡೆ ತಗೊಂಡಿವಲ್ಲ, ನೀವು ಅಪೋಸಿಟ್ ಹಾಕೋರಿ, ಯಾಕಂದ್ರೆ ಲೆಂತ್ ಬಟ್ಟೆ ಸಿಗ್ತದೆ ನಿಮಗೆ. ಈ ಥರ ಹಾಕೊಂಡ ಇವಾಗ ಮ್ಯಾಲೆ 2 ಇಂಚ್ ಬಿಡ್ಬೇಕು ನಾವು ಎಕ್ಸ್ಟ್ರಾ, ಹಿಂದೆ ಬ್ಯಾಕಿಗೋಸ್ಕರ ಅಂತೇಳಿ 2 ಇಂಚ್ ಎಕ್ಸ್ಟ್ರಾ ಬಿಡ್ಬೇಕು ಮ್ಯಾಲೆ. ನಿಮ್ಗೆ ಆಮೇಲೆ ಮಾರ್ಕ್ ಹಾಕಿ ತೋರಿಸ್ತಾನ ಎದಕ್ಕೆ ಅನ್ನೋದದು. ಈ ಥರ ಮಾರ್ಕ್ ಹಾಕೊಂಡ ಉಳಿದದ್ದೆಲ್ಲ ಏನೈತಿ ಆ ಕಡೆ ಎಲ್ಲ ಸೇಮ್ ಶೇಪ ಬರ್ತೈತಿ, ಈ ಕಡೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಬರ್ತೈತಿ. 2 ಇಂಚ್ ಎಕ್ಸ್ಟ್ರಾ ಮಾಡ್ಕೋಬೇಕು. ಈಗ ಲೈನ್ ಹಾಕೊಳ್ಳೋಣ ನಾವಿಲ್ಲೇ. ಮ್ಯಾಲೆ 2 ಇಂಚ್ ಬಿಟ್ಟಿನಿ ಎಕ್ಸ್ಟ್ರಾ. ಇನ್ನು ಇಲ್ಲಿನೂ 2 ಇಂಚ್ ಎಕ್ಸ್ಟ್ರಾ ಹಾಕೋಬೇಕು ನಾವು ಬ್ಯಾಕಿಗೆ. ಒಂದು ಲೈನ್ ಹಾಕೊಂಡಿನಿ, ಫಸ್ಟ್ ಲೈನ್ ಏನೈತಲ್ಲ ಅದ ಲೈನ ಕಂಟಿನ್ಯೂ ಮಾಡಿ ಹಾಕೊಂಡಿನಿ. 2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿನಿ. ಆಮೇಲೆ ಇಲ್ಲಿನೂ 2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿನಿ. ಯಾವುದೇ ಥರ ಸೇಮ್ ಏನು ನಾವು ಒಂದು ಲೈನ್ ಹಾಕೊಂಡಿದ್ದೀವಲ್ಲ ಫಸ್ಟ್, ಇದೇ ಸೇಮ್ನ ಇಲ್ಲಿನೂ ಲೈನ್ ಹಾಕೋರಿ. ಲೈನ್ ಹಾಕೊಂಡ ಒಂದು ಸೇಪ್ ಕೊಡ್ರಿ. ಇದಕ್ಕೂ ಇದೇ ಥರ ಆರ್ಮೋಲ್ ಟೈಪ್ ಸೇಪ್ ಮಾಡಿರಿ. ಮಾಡ್ಕೊಂಡ ಇವಾಗ ಇಲ್ಲಿನೂ 2 ಇಂಚ್ ಎಕ್ಸ್ಟ್ರಾ ಮಾಡ್ಕೊತ ಹೋಗ್ರಿ. ಇಲ್ಲೊಂದು ಸ್ವಲ್ಪ ನನಗೆ ಬಟ್ಟೆ ಕಡಿಮೆ ಬಿದ್ದೈತಿ, ಒಂದು 1.5 ಇಂಚ್ವರೆಗೂ ಅಷ್ಟೇ ಸಿಕ್ಕತ್ತೆ ನನಗೆ. ಯಾಕಂದ್ರೆ 2 ಮೀಟರ್ ಒಳಗಡೆ ಇರೋದ್ರಿಂದ ಆ ಸಮಸ್ಯೆ ಬಂದೈತಿ. 2 ಮೀಟರ್ ಮ್ಯಾಲೆ ಇತ್ತಂದ್ರೆ ನಿಮಗೆ ಆ ಸಮಸ್ಯೆ ಬರಂಗಿಲ್ಲ ಬಟ್ಟೆ ಒಳಗೆ. ಈ ಥರ ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಈಗ ಎಕ್ಸ್ಟ್ರಾ ಏನು ಮಾಡಿರಿ ನೀವು, ಫ್ರಂಟ್ ಭಾಗಕ್ಕಿಂತ ಬ್ಯಾಕ್ ಪಾರ್ಟಿಗೆ ಏನೈತಿ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ನೀವು. ಇದು ಯಾವ ರೀತಿ ಮಾರ್ಕ್ ಮಾಡಿ ಅನ್ನೋದು ನಿಮಗೆ ಅರ್ಥ ಆಗೈತೆ ಅಂದ್ಕೊಂಡಿನಿ. ಅರ್ಥ ಆಗಿಲ್ಲ ಅಂದರೂ ನಂಗೆ ಕಮೆಂಟ್ ಮಾಡಿರಿ. ಇಲ್ಲಾಂದ್ರೆ ಇನ್ನೊಂದು ವಿಡಿಯೋನು ಮತ್ತೆ ಯಾವ ಸ್ಟಿಚಿಂಗ್ ವಿಡಿಯೋ ಬಂದಿರ್ತಾವಲ್ಲ, ನನಗೆ ಸ್ಟಿಚಿಂಗ್ನ ಮಾಡುವಾಗೂ ಕಟಿಂಗ್ ಮಾಡುವಾಗೂ ಮತ್ತೆ ವಿಡಿಯೋ ಶೇರ್ ಮಾಡ್ತಿರ್ತೀನಿ ನಾನು ನಿಮ್ಗೆ. ಈ ಥರ ಹಾಕೊಂಡ್ಬಿಟ್ರೆ ನಮ್ಮದು ಬ್ಯಾಕ್ ಪಾರ್ಟ್ನು ಮುಗೀತು. ಇವಾಗ ಕಟ್ ಮಾಡೋನು ಇದನ್ನು. ನೀವು ಶೇಪ್ ಯಾವ ಥರ ಹಾಕಿರ್ತಾರಲ್ಲ ಅದೇ ಥರ ನೀವು ಕಟ್ ಮಾಡ್ಕೊಂಬಿಡ್ರಿ. ಕಟ್ ಮಾಡಿದ್ದೂ ಆಯ್ತು. ಇವಾಗ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂಥೇಳಿ ನಿಮಗೆ ಜಲ್ದಿನ ತೋರಿಸ್ಬಿಡ್ತೇನೆ ನಾನು. ಜಾಸ್ತಿ ವಿಡಿಯೋ ಲೆಂತಿ ಮಾಡೋಕ್ಕೆ ಹೋಗಂಗಿಲ್ಲ. ಇವಾಗೆಲ್ಲನೂ ನೀಟಾಗಿ ಕರೆಕ್ಟ್ ನೋಡ್ಕೊರಿ. ಮ್ಯಾಲೆ ನಾವೇನು ಎಕ್ಸ್ಟ್ರಾ 2 ಇಂಚ್ ತೊಗೊಂಡಿದ್ದೀವಲ್ಲ ಅದನ್ನು ಯಾವ ಥರ ನೀವು ಹಾಕೋಬೇಕಂದ್ರೆ ಮಾರ್ಕ ನಿಮ್ಮ ಕಡೆ ಅದು ಫ್ರಂಟ್ ಭಾಗ ಏನೈತೆ ಅದಕ್ಕೆ ಕರೆಕ್ಟಾಗಿ ಇಟ್ಕೊರಿ. ಈ ಕಡೆ ಏನೈತಿ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ ಈ ಥರ ಮಾರ್ಕ್ ಹಾಕೋರಿ ಕ್ರಾಸ್ ಮೇಲೆ. ಯಾಕಂದ್ರೆ ನಿಮ್ಗೆ ಕುತ್ಕೊಳ್ಳೋಕೆ ಹೇಳೋಕೆ ಕಂಫರ್ಟೇಬಲ್ ಆಗಬೇಕು, ಸೀಟ್ನಾಗ ಕಂಫರ್ಟೇಬಲ್ ಆಗೋ ಸಲುವಾಗಿ ನಾವು ಹಿಂದಿನ ಭಾಗ ಜಾಸ್ತಿ ಇಟ್ಟಿವಿ, 2 ಇಂಚ್ ಜಾಸ್ತಿ ಇಟ್ಕೊಂಡಿವಿ ಈ ಕಡೆ ಸೀಟ್ ಕಡೆ. ಈ ಥರ ಇದನ್ನು ಕಟ್ ಮಾಡ್ಕೊರಿ. ಮಾಡ್ಕೊಂಡ ನಂತರ ಇವಾಗ ಸ್ಟಿಚಿಂಗ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ನಿಮ್ಗೆ. ಹಿಂಭಾಗ ಬೇರೆ ಮುಂಭಾಗ ಬೇರೆ ಹಾಕೊಂಡಿನಿ ನಾನು. ಈ ಥರ ನೀವು 2 ಕಡೆನೂ ಸ್ಟಿಚ್ ಹಾಕೊಂಬರೋಣ ನಾವೀಗ. ನಾ ಏನು ಕೈ ಮಾಡಿ ತೋರಿಸಿಲ್ಲ ನಿಮ್ಗೆ, ಆ ಥರ ಸ್ಟಿಚ್ ಹಾಕೋರಿ. ಸ್ಟಿಚ್ ಹಾಕಿದ್ದು ಆತೀಗ. ಇವಾಗ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡ ಫ್ರಂಟ್ ಭಾಗ ಮತ್ತು ಬ್ಯಾಕ್ ಪಾರ್ಟ್ ಏನೈತಿ 2 ಈ ಥರ ಹಾಕೋರಿ ನೀವು. ಹಾಕ್ಕೊಂಡ ಇವಾಗ ಫಸ್ಟಿಗೆ ನಾನು ಸೈಡಿಗೆ ಸ್ಟಿಚ್ ಮಾಡ್ತೇನೆ ನಾನು. ಈ ಥರ ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಈ ಕಡೆನೂ ಅದೇ ಥರನ ಸ್ಟಿಚ್ ಮಾಡ್ಕೋಬೇಕು. ಮಾಡ್ಕೊಂಡು ನಿಮಗೆ ಕೆಳಗೆ ಕಟ್ ಬರ್ತದಲ್ಲ ಸಿಗರೇಟ್ ಕಟ್ಟ, ಅದು ಕಟ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಮಷಿನ್ ಮ್ಯಾಗನ ತೋರಿಸ್ತೇನೆ ನಾನು ನಿಮ್ಗೆ. ಸೈಡಿಗೆ 2 ಸ್ಟಿಚ್ ಹಾಕಿ ತೋರಿಸ್ತೇನೆ ನಿಮಗೀಗ. ಇಲ್ಲಿ ನಾವು ಮಾರ್ಜಿನ್ಗೆ 1.5 ಇಂಚ್ ಬಿಟ್ಟಿದ್ದೀವಿ, 1.5 ಇಂಚ್ ಮಾರ್ಕ್ ಹಾಕೋಬೇಕು. ಮ್ಯಾಲೆ ಏನೈತಿ 2 ಇಂಚಿಗೆ ಇಲ್ಲೊಂದು ಮಾರ್ಕ್ ಹಾಕೋಬೇಕು. ಕಟ್ ಎಲ್ಲಿಗೆ ಬರ್ತದೆ ನಮ್ದು ಅನ್ನೋಂಗೆ ಅಲ್ಲೊಂದು ಮಾರ್ಕ್ ಹಾಕೋಬೇಕು. ನೆಕ್ಸ್ಟ್ ಇನ್ನು ಓಪನ್ನು ಬಿಡ್ತಾರೆ, 5 ಇಂಚ್ವರೆಗೂ ಓಪನ್ ಬಿಡ್ತಾರು. ಹುಕ್ಸ್ ಎಲ್ಲ ಹಾಕ್ತಾರು. ಆಮೇಲೆ ಈ ಕಸಿ ಕಟ್ಟಿ ಆಮೇಲೆ ಬಟನ್ ಇವೆಲ್ಲನೂ ಹಾಕ್ತಾರು. ಒಬ್ಬೊಬ್ರು ಹಾಕಂಗಿಲ್ಲ, ಒಬ್ಬೊಬ್ರು ಹಾಕ್ತಾರು. ನೀವು ಯಾವ ರೀತಿ ಬೇಕು ನೀವು 5 ಇಂಚ್ವರೆಗೂ ಮಾರ್ಕ್ ಹಾಕೊಂಡು ಬಿಡ್ಬೋದು, ಕಟ್ ಹೊಲಿಬೋದು. ಇಲ್ಲ ಬೇಡಪ್ಪ ನಮಗೆ ತೆಳಗೆ ಒಂದು ಸ್ವಲ್ಪ 2 ಇಂಚ್ ಅಷ್ಟೇ ಸಾಕಂದ್ರೂ ನೀವು ಬಿಡ್ಬೋದು. ನಿಮ್ಮ ಮಷಿನ್ ಮ್ಯಾಗ ತೋರಿಸ್ತೀನಿ ಈಗ ನಾನು ನಿಮ್ಗೆ. ಈಗ ಇಲ್ಲಿಗೆ ಬಂದೀವಲ್ಲ ನಾವು ಕೆಳಗೆ
ಲೂಸ್ ಹತ್ರ ಬಂದಿವಲ್ಲ ನಾವು 2 ಇಂಚ್ ಮ್ಯಾಲೆ ಕಟ್ಟಿಗೆ ಬಿಟ್ಟಿನಿ, ಕೆಳಗೆ ಫೋಲ್ಡಿಗೆ 1.5 ಇಂಚ್ ಬಿಟ್ಟಿನಿ ಇಷ್ಟ. ಇದನ್ನು ವಾಪಸ್ ನಾನು ಸ್ಟಿಚ್ ಹಾಕೊಂಡು ಹೋಗಿನೂ ನಿಮಗೆ ಇದನ್ನು ತೋರಿಸ್ತೀನಿ. ನಿಮಗೆ ನೆಕ್ಸ್ಟ್ ಯಾವ ರೀತಿ ನಾ ಕಟ್ ಮಾಡ್ಕೊಂಡು ಹಿಂಗೆ ಕೆಳಗನು ತೋರಿಸ್ತೀನಿ ಈಗ ನಿಮ್ಗೆ. ಈ ಥರ ಇದನ್ನು ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡ ಇಲ್ಲೇ ಕಟ್ ಫಿನಿಶಿಂಗ್ ಕೊಡ್ರಿ. ಈಗ ಈ ಥರ ಫೋಲ್ಡ್ ಮಾಡ್ಕೊಂಡ ಈಗ ನಾವು ಟಾಪಿಗೆಲ್ಲ ಕಟ್ ಹೊಲಿತೀವಲ್ಲ ಸೇಮ್ ಅದೇ ಥರನ ನೀವು ಇಲ್ಲಿನೂ ಮಾಡ್ಕೋಬೇಕಾಕತಿ. ಅದೊಂದು ಸ್ವಲ್ಪ ದೊಡ್ಡದಿರ್ತೈತಿ, ಇದೊಂದು ಚೂರು ಸಾಂದಿರ್ತೈತಿ. ನೀವು ಮಾರ್ಜಿನ್ ಬಟ್ಟೆ ಜಾಸ್ತಿ ಬಿಟ್ಟಿದ್ರೆ ಇಲ್ಲಿನೂ ದೊಡ್ಡದು ಬರ್ಬೋದು. ಅದರ ಸ್ವಲ್ಪ ಸಣ್ಣದು ಬಿಡೋದ್ರಿಂದನ ಚಂದ ಅನಿಸ್ತೈತಿ, ಇದು ಕೆಳಗೆ ಲುಕ್ ಅನಿಸ್ತೈತಿ ನೋಡಕ್ಕೆ. ಈ ಥರ ನೀವು ಈ ಕಡೆ ಫೋಲ್ಡ್ ಮಾಡ್ಕೊರಿ. ಮಾಡ್ಕೊಂಡು ನೀಟಂಗೆ ಇದನ್ನು ಸ್ಟಿಚ್ ಹಾಕೋರಿ. ಇದು ಅರ್ಥ ಆಗೈತೆ ಅನ್ಕೊಂಡಿನಿ ನಿಮ್ಗೆ. ಸೇಮ್ ಎರಡೂ ಕಡೆ ನಾನು ಇದೇ ಥರನ ಫೋಲ್ಡ್ ಮಾಡ್ಕೋತೀನಿ ನಾನು. ಮಾಡ್ಕೊಂಡ ಇವಾಗ ಇದು ಫೋಲ್ಡಿಂಗ ಆಮೇಲೆ ತೋರಿಸ್ತೀನಿ ನಿಮ್ಗೆ. ಈ ಥರ ನೀಟಂಗೆ ಸ್ಟಿಚ್ ಹಾಕೋರಿ. ಹಾಕೊಂಡು ಇವಾಗ ನಾನು ಸೀಟ್ ಹತ್ರ ಜೋಡಿಸ್ಕೊಳಾಕ್ತೀನಿ. ಈಗ ಎರಡೂ ಸೀಟ್ ಹತ್ರ ಅಲ್ಲಿಂದ ನೀವು ಬಂದ್ರೆ ನಿಮಗೆ ಕಂಫರ್ಟೇಬಲ್ ಆಕೈತದು. ಇಲ್ಲಾಂದ್ರೆ ಹೆಚ್ಚು ಕಡಿಮೆ ಬರೋ ಚಾನ್ಸ್ ಇರ್ತದೆ. ಒಮ್ಮೆ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ಕೋತೀನಿ ನಾ ಈಗ ಸ್ಟಿಚ್ ಹಾಕಕ್ಕೆ. ಈ ಥರ ಸ್ಟಿಚ್ ಹಾಕೋರಿ. ನೀವು ಡಬಲ್ ಸ್ಟಿಚ್ ಹಾಕೊಂಡು ಫಿನಿಶಿಂಗ್ ಮಾಡ್ಕೊರಿ. ನಾನು ನಿಮಗೆ ಒಂದೊಂದು ಸ್ಟಿಚ್ ತೋರಿಸಿರ್ತೀನಿ ನಾನು. ನೀವು ಎಲ್ಲಿ ಹಾಕಿದ್ರೂ ಡಬಲ್ ಸ್ಟಿಚ್ ಹಾಕಿ ಫಿನಿಶಿಂಗ್ ಕೊಡ್ರಿ. ಇವಾಗ ಇದನ್ನು ಪೂರ್ತಿ ಸ್ಟಿಚ್ ಮಾಡಿಬಿಡೋಣ ನಾವೀಗ. ಸೇಮ್ ಇದೇ ಥರನ ಈ ಕಡೆನೂ ಹಾಕೊಂಡ್ಬಿಡ್ತಾನೆ ನಾ ಈಗ ಸ್ಟಿಚಿಂಗ. 2 ಸ್ಟಿಚಿಂಗ್ ಫೈನಲ್ ಮಾಡ್ಕೊಂಡು ನಿಮಗೆ ಖಾಲಿ ಏನದು ಲೂಸ್ ಕಡೆ ನಿಮ್ಗೆ ಫೋಲ್ಡಿಂಗ್ ಮಾಡೋದು ತೋರಿಸ್ತಾನೆ ನಿಮಗೆ ನೆಕ್ಸ್ಟ್. ಈಗ ಎಲ್ಲ ಸ್ಟಿಚಿಂಗ್ನು ಫೈನಲ್ ಆಗ್ಯಾವು. ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳೋಣ. ಈಗ ಇಲ್ಲಿಂದನ ನಾವು ಎಷ್ಟು ಮಾರ್ಜಿನ್ ಬಿಟ್ಟಿದ್ವಿ ಅಷ್ಟೇ 1.5 ಇಂಚ್ವರೆಗೂ ಬಿಟ್ಟಿದ್ದೀವಲ್ಲ ಅದನ್ನು ಫೋಲ್ಡ್ ಮಾಡ್ಕೊಂಡು ಡಬಲ್ ಫೋಲ್ಡ್ ಮಾಡಿ ನೀಟಂಗೆ ಮಡಚ್ಕೋಬೇಕೀಗ. ಮಡಚ್ಕೊಂಡು ಸ್ಟಿಚ್ ಹಾಕೋಬೇಕು. ಇವಾಗ ಸೀದಾ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದತ್ತೆ ಅಂತ ಹೇಳಿ. ಈ ರೀತಿ ಕಾಣಿಸ್ತತಿದ್ ನಿಮ್ಗೆ ನೋಡಕ್ಕೆ. ಇದ್ರೊಳಗೆ ನೀವು ಬಟನ್ನು ಹಾಕೋದು, ಮ್ಯಾಲೂ ಬಟನ್ ಶೋ ಬಟನ್ನು ಹಚ್ಕೋಬೋದು 3 ಬಟನ್ನ. ಇಲ್ಲ ನೀವು ಓಪನ್ ಬಿಟ್ಟು ಅದಕ್ಕೆ ಕಸಿ ಥರ ಮಾಡಿ ಈ ಬಟನ್ ಎಲ್ಲ ಕಸಿ ಥರ ಎಲ್ಲ ಮಾಡಿ ಅದು ಕಸಿ ಟೈಪ್ ಒಂಥರ ಮಾಡಿ ಹಾಕ್ತಾರಲ್ಲ ಅದನ್ನು ಮಾಡ್ಕೋಬೋದು ನೀವು. ನಿಮ್ಗೆ ಯಾವ ಥರ ಲುಕ್ ಬರ್ತೈತಿ ಅದನ್ನು ಮಾಡ್ಕೋಬೋದು ನೀವು. ನಿಮಗೆ ಸಿಂಪಲ್ಲಾಗಿ ತೋರಿಸ್ಕೊಟ್ಟಿನಿ ನಾ ಫಸ್ಟ್ ಟೈಮ್. ನೆಕ್ಸ್ಟ್ ಟೈಮ್ ನಿಮ್ಗೆ ಇಲ್ಲೆಲ್ಲ ಶೋ ಬಟನ್ ಅದು ಹಾಕಿ ಮಾಡ್ತಾರಲ್ಲ ಅದನ್ನು ತೋರಿಸ್ತೀನಿ ನಿಮಗೆ. ಈ ಥರ ನೀಟಾಗಿ ಮಾಡ್ಕೊಂಡ್ಬಿಟ್ರೆ ಪ್ಯಾಂಟ್ ಮುಗೀತು. ಇನ್ನು ಕೆಳಗಿನ ಭಾಗ ಮುಗೀತು. ಮ್ಯಾಲೆ ಯಾವ ರೀತಿ ಫೋಲ್ಡ್ ಮಾಡ್ಕೋಬೇಕನ್ನೋ ತೋರಿಸ್ತೀನಿ ನಿಮಗೆ. ಎಕ್ಸ್ಟ್ರಾ ಏನು 2 ಇಂಚ್ ಬಿಟ್ಟಿದ್ದಿಲ್ಲ ಅದನ್ನು ನಾವು ಇಲಾಸ್ಟಿಕ್ ಹಾಕಿ ನೋಡ್ಕೊಂಡು ಎಷ್ಟು ಸೈಜ್ ಬೇಕು ಅಷ್ಟು ಫೋಲ್ಡ್ ಮಾಡ್ಕೊಳ್ಳೋಣ ನಾವು. ನನ್ನ ಕಡೆ ಏನೈತಿ 1 ಇಂಚ್ ಇಲಾಸ್ಟಿಕ್ ಐತಿ. 1 ಇಂಚಿಗೆ ಎಷ್ಟು ಬೇಕು ಅನ್ನೋದು ನೋಡ್ಕೊಂಡು ನಾನು ಸೈಜ್ ನೋಡ್ಕೊಂಡು ಫೋಲ್ಡ್ ಮಾಡ್ಕೊಳಕತ್ತೀನಿ. ಒಳಗೊಂದು ಅರ್ಧ ಇಂಚ್ವರೆಗೂ ಫೋಲ್ಡ್ ಮಾಡ್ಕೊರಿ. ಮ್ಯಾಲೆ 1 ಇಂಚ್ 1 ಇಂಚು 1/4 ಇಂಚ್ವರೆಗೂ ನೀವು ಫೋಲ್ಡ್ ಮಾಡ್ಕೊರಿ. 1 ಇಂಚು 1/4 ಇಂಚ ಫೋಲ್ಡ್ ಮಾಡ್ಕೊರಿ. ಈ ಥರ ನೀಟಂಗೆ ಫಸ್ಟ್ ಒಂದು ರೌಂಡ್ ಹಾಕೊಂಬರ್ರಿ. ಬ್ಯಾಕ್ ಪಾರ್ಟ್ ಏನು ನಾವು ಎಕ್ಸ್ಟ್ರಾ ತೊಗೊಂಡಿರ್ತೇವಲ್ಲ ಒಂದು 2 ಪ್ಲೇಟ್ಸ್ ಬರ್ತಾವೆ. 2 ಪ್ಲೇಟ್ಸ್ ಹಿಡ್ಕೋಬೇಕಾಕತ್ತೆ ನೀವು. ಇಲ್ಲಾಂದ್ರೆ ನಿಮ್ಮ ಕ್ರಾಸ್ ಮ್ಯಾಗ ಬರ್ತೈತೆ ಅರಿಬೋದು. ಈ ಥರ ನೋಡ್ಕೊಂಡು ನೀವು ಒಂದು ರೌಂಡ್ ಹಾಕೊಂಡ್ಬಿಡ್ರಿ. ಒಂಚೂರು ಒಂದು ಕಡೆ ಬಿಡ್ಬೇಕಾಕತಿ. ಇಲಾಸ್ಟಿಕ್ ಹಾಕಕ್ಕೆ ಒಂದು 2-3 ಇಂಚ್ವರೆಗೂ ಓಪನ್ ಬಿಡ್ರಿ. ಬಿಟ್ಕೊಂಡ ಸ್ಟಿಚ್ ಮಾಡ್ಕೊರಿ. ಈ ಥರ ಫುಲ್ ರೌಂಡ ಸ್ಟಿಚ್ ಮಾಡ್ಕೋಬೇಕು. ಮಾಡ್ಕೊಂಡ ಇವಾಗ ನಾನು ಪೂರ್ತಿ ಸ್ಟಿಚ್ ಮಾಡಿಬಿಟ್ಟಿನಿ. ಇವಾಗ ಓಪನ್ ಮಾಡ್ಕೊಳಾಗ್ತೀನಿ ನಾ ಒಂಚೂರು ನಾ ಏನು ಮಾಡೀನಿ ಪೂರ್ತಿ ಸ್ಟಿಚ್ ಮಾಡ್ಕೊಂಡ್ಬಿಟ್ಟಿನಿ. ಈ ಥರ ಇಷ್ಟ ಓಪನ್ ಮಾಡ್ಕೊತನು ನೀವು ಹಂಗೆ ಬಿಟ್ಟರು ನಡಿತೈತಿ. ಆಮೇಲೆ ಸ್ಟಿಚ್ ಹಾಕಿ ಈ ಥರ ಬಿಚ್ಕೊಂಡ್ರು ನಡಿತೈತಿ. ಫಸ್ಟನ್ನು ನೀವು ಓಪನ್ ಅಷ್ಟು ಅಲ್ಲಿ ಗ್ಯಾಪ್ ಕೊಟ್ಟು ನೀವು ಸ್ಟಿಚ್ ಮಾಡಿದ್ರು ನಡಿತೈತಿ. ಇವಾಗ ಇದ್ರಾಗ ನಾವು ಏನಪ್ಪ ಕ್ಯಾನ್ವಾಸ್ ಹೆಂಗೆ ತೊಗೋಬೇಕಪ್ಪ ಅಂದ್ರೆ ನಾವು ನಮ್ದೇನ ವೇಸ್ಟ್ ಸೈಜ್ ಎಷ್ಟು ಇರ್ತೈತಲ್ಲ ಅದಕ್ಕೊಂದು 3 ಇಂಚ್ ಕಡಿಮೆ ತೊಗೊಂಡ್ಬಿಡೋನು. ಅಂದ್ರೆ ಅಷ್ಟಕ್ಕೆ ಫಿಟ್ ಆಗಿಬಿಡ್ತೈತದು. ಈಗ ನಮ್ದು ಹಿಪ್ ಸೈಜ್ ತೊಗೋಬಾರ್ದು, ವೇಸ್ಟ್ ಸೈಜ್ ನಡಸ್ ಸೈಜ್ ತೊಗೋಬೇಕು. ನಡಸ್ ಸೈಜ್ ಏನೈತಿ ಇವ್ರದ್ದು 29 ಐತಿ. 29 ಇಂಚ್ ಐತಲ್ಲ ಅದಕ್ಕೊಂದು 3 ಇಂಚ್ ಕಡಿಮೆ ತೊಗೊಂಡ್ಬಿಡ್ರಿ ನೀವು. ಕರೆಕ್ಟ್ ಆಗಿಬಿಡ್ತೈತದು. ಈ 29 ಇಂಚ್ ಐತಲ್ಲ ಇದಕ್ಕೆ 3 ಇಂಚ್ವರೆಗೂ ನೀವು ಕಡಿಮೆ ತೊಗೋಬೋದು. ಇನ್ನೂ ಟೈಟ್ ತೊಡ್ತಂದ್ರೂ ಇನ್ನೊಂದು ಇಂಚೂ ಕಡಿಮೆ ಮಾಡ್ಕೋಬೋದು ನೀವು. ನಾ ಇವಾಗ 29 ಮಾರ್ಕ್ ಹಾಕೊಂಡ ಒಂದು 3 ಇಂಚ್ ಕಡಿಮೆ ತೊಗೊಂಡು ಅದನ್ನು ಕಟ್ ಮಾಡ್ಕೊಂಡ್ಬಿಡ್ತೇನೆ ನಾನು. ಇದನ್ನು ಇವಾಗ ಒಂದು ಸೇಫ್ಟಿ ಪಿನ್ ತೊಗೊಂಡು ನೀವು ಅದನ್ನು ಸಿಪ್ಪಿನ ಸಹಾಯದಿಂದ ನಾವೀಗ ಫೋಲ್ಡಿಂಗ್ ಮಾಡ್ಕೊಂಡೇವಲ್ಲ ನಡ್ಪಟ್ಟಿ
ಆ ಪಟ್ಟಿ ಒಳಗನ ನಾವು ಈಗ ಅದನ್ನು ಸೇರ್ಸೋನು. ಈ ಥರ ಪಿನ್ ಹಾಕೊಂಡ ನೀವು ಸೇರಿಸ್ಕೊರಿ, ನೀಟಾಗಿ ಸೇರಿಸ್ಕೊರಿ. ಯಾಕಂದ್ರೆ ಸ್ವಲ್ಪ ನಾವು ಅದೆಷ್ಟು ಬೇಕು ಅಷ್ಟನ್ನು ಟೈಟಾಗಿ ಹೊಲ್ಕೊಂಡಿರ್ತೀವಲ್ಲ, ಒಂದು ಸ್ವಲ್ಪ ಸೇರಿಸ್ಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ತೊಗೋತತಿ. ನೀಟಂಗೆ ಒಂದೇ ಸವನ ಸೇರಿಸ್ಕೊರಿ. ಅದು ಒಳಗೆ ಇಲಾಸ್ಟಿಕ್ಕ ಅದು ಫೋಲ್ಡ್ ಆಗಲ್ದಂಗೆ ನೋಡ್ಕೊರಿ. ನೋಡ್ಕೊಂಡು ಈ ಥರ ನೀವು ಒಂದು ಸ್ಟಿಚ್ ಹಾಕೋಬೇಕಾಗತ್ತೆ. ಈ ಥರ ಕರೆಕ್ಟಾಗಿ ಸ್ಟಿಚ್ ಹಾಕೋರಿ. ಒಂದು 3ರಿಂದ 4 ಸ್ಟಿಚ್ ಹಾಕೋಬೇಕಾಗತ್ತಿಲ್ಲೇ. ಉಚ್ಚಲಾರ್ದಂಗೆ ನೀವು ನೀಟಂಗೆ ಸ್ಟಿಚ್ ಹಾಕೋರಿ. ಪರ್ಫೆಕ್ಟಾಗಿ ಇಲ್ಲೇ ಸ್ಟಿಚ್ ಹಾಕೊಂಡ ನೆಕ್ಸ್ಟ್ ಏನು ನಾವು ಅದನ್ನು ಒಂದು 3 ಇಂಚ್ವರೆಗೂ ನಾವು ಅದನ್ನು ಓಪನ್ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ ಸ್ಟಿಚ್ ಹಾಕೊಳ್ಳೋಣ. ಈಗ ಈ ಥರ ನೀಟಂಗೆ ಜಗ್ಗ್ರಿ ನೀವು. ಜಗ್ಗೆ ನಾವು ಓಪನ್ ಇದ್ದಲ್ಲಿ ಫಸ್ಟ್ ಸ್ಟಿಚ್ ಹಾಕೊಳ್ಳೋಣ. ನೀಟಂಗೆ ಈ ಥರ ಸ್ಟಿಚ್ ಹಾಕೋರಿ. ಕ್ಯಾನ್ವಾಸ್ವಾಗಿ ಸ್ಟಿಚ್ ಬೀಳಬಾರ್ದದು, ಸ್ವಲ್ಪ ಸೈಡಿಗೆ ಸ್ಟಿಚ್ ಹಾಕೋರಿ. ಈ ಥರ ನೀಟಂಗೆ ಹಾಕೊಂಡು ಈಗ ಕರೆಕ್ಟಾಗಿ ನಾವು ಒಂದೇ ಸವನ ಈವನ್ ಆಗಿ ಆಗೋಂಗೆ ಜಗ್ಗುನು ಅದನ್ನು ಈ ಥರ ನೀಟಂಗೆಲ್ಲ ದಾರ ಇದು ಇದ್ರೆ ನೀವೆಲ್ಲ ಕಟ್ ಮಾಡ್ಕೊಂಡು ಈ ಥರ ನೀಟಂಗೆ ಜಕ್ಕೋರಿ. ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ತೈತಿ, ಅದು ನೀಟಂಗೆ ಮಾಡ್ಕೋರಿ. ಮಾಡ್ಕೊಂಡ ಇವಾಗ ನಾವು ಇಲಾಸ್ಟಿಕ್ ಮೇಲೆ ಇನ್ನೊಂದು ಸ್ಟಿಚ್ ಹಾಕೋನು. ಈಗ ಈ ಥರ ಜಗ್ಬೇಕು, ಹಾಕುವಾಗ ಜಗ್ಗೆ ಹಾಕ್ರಿ ಸ್ಟಿಚ್ಚ. ನೀವು ಇನ್ನೊಂದು ಬೇಕಂದ್ರೂ ಹಾಕೋಬೋದು ಸ್ಟಿಚ್ಚ. ನಾನು 2 ಸೆಂಟ್ರ್ ಒಂದು ಮಧ್ಯೆ ಹಾಕಿನಿ. ನೀವು ಇದ್ರಾಗೆ 2 ಸ್ಟಿಚ್ ಹಾಕೊಂಡ್ರು ನಡಿತೈತಿ. 1/4 ಇಂಚಿಗೆ ಒಂದು 1/4 ಇಂಚಿಗೆ ಒಂದು ಸ್ಟಿಚ್ ಹಾಕೊಂಡ್ರು ನಡಿತೈತಿ. ಇನ್ನೂ ಚಂದ ಅನಿಸ್ತೈತೆ ಅದನ್ನು. ಇವಾಗೆಲ್ಲ ನೀಟಾಗಿ ದಾರ ಕಟ್ ಮಾಡೋನು. ಇದು ಪ್ಯಾಂಟ ಫೈನಲ್ ಆಯ್ತು. ನಿಮಗೆ ಇದಿಷ್ಟ ಆಗೈತೆ ಅನ್ಕೊಂಡು ನಿಮ್ಗೆ ಸ್ಟಿಚಿಂಗ ಮತ್ತು ಕಟ್ಟಿಂಗ ಈ ಥರನೂ ನೀವು ಐರನ್ ಮಾಡ್ಕೋಬೋದು ನೀಟಂಗೆ. ಆಮೇಲೆ ಈ ಇನ್ನೊಂದು ಥರ ನಾವು ಫೋಲ್ಡ್ ಮಾಡ್ತೀವಲ್ಲ, ಯಾವ ಥರ ಅಂದ್ರೆ ಈ ಗಂಡು ಮಕ್ಕಳು ಪ್ಯಾಂಟ್ ಎಲ್ಲ ಇರ್ತಾವಲ್ಲ, ಆ ಥರನೂ ನೀವು ಐರನ್ ಮಾಡ್ಕೋಬೋದು. ಇದಕ್ಕೆ ಇನ್ನೂ ಪಾಕೆಟ್ನೂ ಬರ್ತಾವೆ. ಇಲ್ಲಿನ ಕಾಲೊಳಗೆ ನೀವು ಇನ್ನೂ ಫ್ಯಾನ್ಸಿನೂ ಹೊಲ್ಕೋಬೋದು. ಬಟನ್ ಎಲ್ಲ ಶೋ ಪೀಸ್ ಎಲ್ಲ ಮಾಡ್ಕೊಂಡು ಹಚ್ಕೋಬೋದು. ನೆಕ್ಸ್ಟ್ ಟೈಮ್ ನಿಮಗೆ ಮತ್ತೆ ನಾ ಹೇಳ್ಕೊಡ್ತೀನಿ ನಿಮ್ಗೆ. ಈ ಥರ ನೀವು ಫೋಲ್ಡ್ ಮಾಡಿ ಹೊಲ್ಕೋರಿ, ಐರನ್ ಮಾಡ್ಕೋರಿ. ಇವತ್ತಿನ ವಿಡಿಯೋ ಇದಿಷ್ಟ ಆಗೈತೆ ಅನ್ಕೊಂಡು ನಿಮ್ಗೆ. ನೀವು ಸ್ಟಿಚ್ ಮಾಡಿ ವೇರ್ ಮಾಡಿ ಆಮೇಲೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ನೆಕ್ಸ್ಟ್ ವಿಡಿಯೋ ಜೋಡಿ ಸಿಗ್ತಾನೆ ನಾನು ಮತ್ತೆ ನಿಮಗೆ. ಹೊಸ್ದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ನೆಕ್ಸ್ಟ್ ಸಿಗ್ತಾನೆ ನಾನು ನಿಮ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.